ತುಂಬ ಶಾರ್ಟಾಗಿ ಸ್ವೀಟಾಗಿ ಆನ್ಸರ್ ಕೊಡೋದಾದರೆ ಸತೀಶ್ ಎನ್ ಕೋಟ್ಯಾನ್ ಅಂದ ತಕ್ಷಣ ಜನರ ಮನಸ್ಸಿಗೆ ಬರೋದು ಶನೀಶ್ವರ ದೇವರ ಪೂಜೆ ಮಾಡುವಂಥ ವ್ಯಕ್ತಿ ಅಂತೇಳಿ ಬರಬೇಕು. ಓಕೆ, ಹೌದು. ಊರು ಅಥವಾ ಮುಂಬೈ ಅಂತ ಆಯ್ಕೆ ಮಾಡಿದರೆ ಮುಂಬೈ, ಯಾಕೆಂದರೆ ಆ ಭಗವಂತನ ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದ್ದೇ ಮುಂಬೈಯಲ್ಲಿ, ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಮುಂಬೈ. ಓಕೆ, ನಿಮಗೆ ಇಷ್ಟವಾದಂಥ ಪದ ಅಂತ ಹೇಳಿದರೆ? ಪದ ಅಂತ ಹೇಳಿದರೆ ಬಾಯಲ್ಲಿ ಸದಾ ಬರುವಂಥ ಒಂದು ಪದ ಅಂದರೆ ಅಮ್ಮ ಅಂತೇಳಿ. ಓಕೆ, ಇವತ್ತಿಗೆ ನೀವು ಈ ಒಂದು ಖುಷಿಯ ಸಂಭ್ರಮದಲ್ಲಿ ಇದ್ರಿ, ಆ ಒಂದು ವ್ಯಕ್ತಿನ ನೆನಪು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವ್ಯಕ್ತಿ ಆದರೆ? ವ್ಯಕ್ತಿದ್ದು ಹೆಸರು ಅಂತ ಹೇಳಿದರೆ ತಂದೆ ತಾಯಿ. ನಿಮಗೆ ಫಸ್ಟು ನೀವು ಶನೀಶ್ವರ ಒಂದು ಗ್ರಂಥ ಓದಿದ್ದಾಗಿರ್ಬೋದು, ಮೊದಲು ಓದಿದ್ದು ಅಂತ? ನಾನು 9 ವರ್ಷದ ಹುಡುಗ ಇರುವಾಗ ಶನೀಶ್ವರ ದೇವರ ಮಹಾಪೂಜೆಯ ಸಮಯದಲ್ಲಿ ನಾನು ಓದಿದ್ದೇನೆ. ಮನೆಯಲ್ಲಿ ಕೂಡ ಓದುವಂಥ ಪ್ರತೀತಿ ನಮ್ಮದರಲ್ಲಿ ಇತ್ತು. ಆವಾಗಲೇ ಹೇಳಿದರೆ 4ನೇ ಕ್ಲಾಸ್ನ 8 ವರ್ಷ 9 ವರ್ಷ ಇರುವಾಗ ನಾವು ಘಾಟ್ಕೊಪ್ಪರದಲ್ಲಿರುವಾಗ ನಾನು ಗ್ರಂಥ ಓದಿದ್ದೆ ಮತ್ತು ಗ್ರಂಥ ಓದ್ತಾ ಇದ್ದೇವೆ. ಇದು ಕಂಟಿನ್ಯೂಸ್. ಮತ್ತು ಮಹಾಪೂಜೆ ಫೋರ್ಟ್ನಲ್ಲಿ ಆಗಿತ್ತು, ಒಂದು ವಿಶೇಷ ಮಹಾಪೂಜೆ, ಅಲ್ಲಿ ಕೂಡ ಓದಿದ್ದೇನೆ ನಾನು ಸಣ್ಣ ಮಗು ಇರುವಾಗ. ಹೌದು, ಅದು ವಿಶೇಷ. ಓಕೆ, ಇವತ್ತಿಗೂ ಆ ಕ್ಷಣ ಕಣ್ಣು ಕಟ್ಟಿದ ಹಾಗೆ ಇದೆ ಅನ್ನುವಂಥದ್ದು ದಿನ ಅಂತ ಹೇಳಿದರೆ ಅದು ನೋಡಿ, ಅಲ್ಲಿ ಮಾತೆ ನಿನ್ನ ಬೆನ್ನ ಹಿಂದೆಯೇ ಬಂದಿದ್ದಾರೆ, ಆ ಮಾತೆಯನ್ನು ಮನೆಯಲ್ಲಿ ಸ್ಥಾಪಿಸು ಅಂತ ಹೇಳಿದರು. ಆವಾಗಲೇ ಆ ಮಾತೆ ಎದುರಿನಲ್ಲಿ ನಿಂತ ಹಾಗೆ ಕಾಣ್ತಾ ಇದೆ. ಆ ದೇವಿಯನ್ನೇ ನಂತರ ನಾನು ಮನೆಯಲ್ಲಿ ಸ್ಥಾಪಿಸಿದ್ದೇನೆ. ಬ್ರಾಹ್ಮಣರು ಹೇಳಿದಂಥ ಒಂದು ವಿಷಯ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.